ಪಂಚಮಸಾಲಿ ಮೀಸಲಾತಿ ಹೋರಾಟದ ಇತಿಹಾಸದಲ್ಲಿ ಬಹುತೇಕ ಮೀಸಲಾತಿ ಹೋರಾಟವನ್ನು ಶುರು ಮಾಡಿದ್ದು 2012ನೇ ಇಸ್ವಿ ಡಿಸೆಂಬರ್ 7ನೇ ತಾರೀಕು. ಅವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿನಿಂದ ಆರಂಭ ಆಗಿರ್ತಕ್ಕಂಥ ಈ ಹೋರಾಟ ನಾಳೆ 10ನೇ ತಾರೀಕು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋವರೆಗೂ ತನ್ನ ಚರಿತ್ರೆ ಮತ್ತು ತನ್ನ ಪ್ರಖರತೆಯನ್ನು ಉಳಿಸ್ಕೊಂಡ್ಬಂದಿದೆ. ಇಂಥ ಹೋರಾಟಕ್ಕೆ ಬಹುತೇಕ 2012ನೇ ಇಸ್ವಿ ಹೆಚ್ಚು ಕಮ್ಮಿ 12 ವರ್ಷ ಆಯಿತು. ಈ ಸುದೀರ್ಘವಾಗಿರ್ತಕ್ಕಂಥ ಹೋರಾಟದಲ್ಲಿ 4-5 ಸರ್ಕಾರಗಳು ಬದಲಾವಣೆ ಆದವು. ನಾವು ಹೋರಾಟ ಮಾಡಿದ ಮೇಲೆ ಸಹ 2 ಸರ್ಕಾರಗಳು ಬದಲಾವಣೆ ಆದವು, 3 ಜನ ಮುಖ್ಯಮಂತ್ರಿಗಳಾದರು. ಅದು ಎಲ್ಲಿ ಸಹ ನಮ್ಮ ಹೋರಾಟಕ್ಕೆ ಎಲ್ಲ ಸರ್ಕಾರಗಳು ಶಾಂತ ರೀತಿಯಿಂದ ಮಾಡುವಂಥ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ರು, ಸಹಕಾರ ಕೊಟ್ಟಿದ್ರು. ಇದುವರೆಗೂ ಸಹ ಯಾವುದೇ ನಮ್ಮ ಕಾರ್ಯಕರ್ತರ ಮೇಲೆ ಒಂದು ಕೇಸ್ ಸಹ ಹಾಕಲಾಗೆ ನಮ್ಮ ನೋಡ್ಕೊಂಡಿದ್ರು. ಅಂದರೆ ಎಲ್ಲ ಸರ್ಕಾರಗಳು ಗೊತ್ತಿತ್ತು ಪಂಚಮಸಾಲಿಗಳು ಮಾಡುವಂಥ ಹೋರಾಟ ಅದು ನ್ಯಾಯಯುತವಾದಂಥ ಹೋರಾಟ, ಅದು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಹೋರಾಟ, ಅದು ಮೀಸಲಾತಿ ಹೋರಾಟ. ಈ ಸಮುದಾಯದ ಮತಗಳಿಂದನೇ ನಮ್ಮ ಸರ್ಕಾರ ಬಂದಿದೆ. ಈ ಸಮುದಾಯ ಹಿತವನ್ನು ಕಾಪಾಡೋ ಪ್ರಯತ್ನವನ್ನು ಮಾಡಬೇಕು ಹೊರತು ಇವ್ರ ಮೇಲೆ ದಬ್ಬಾಳಿಕೆ ಮಾಡುವಂತಹ ದೌರ್ಜನ್ಯ ಮಾಡೋ ಪ್ರಯತ್ನವನ್ನು ಸರ್ಕಾರ ಮಾಡಬಾರ್ದನ್ನು ಕಾಣುವಂತ ಇಟ್ಕೊಂಡು ಇದುವರೆಗೂ ಒಂದು ಜಗದೀಶ್ ಶೆಟ್ಟರ್ ಸರ್ಕಾರ ಹಿಡ್ಕೊಂಡ್ಬಿಟ್ಟು ಇಲ್ಲಿವರೆಗೂ ಬಂದಿರತಕ್ಕಂಥ ಎಲ್ಲ ಸರ್ಕಾರಗಳು ಮೀಸಲಾತಿಯನ್ನು ಬೆಂಬಲಿಸ್ತಾ ಮೀಸಲಾತಿ ಹೋರಾಟಗಾರರಿಗೆ ಸಹಕಾರ ಕೊಡ್ತಾ ತಮ್ಮ ಅವಧಿಯೊಳಗೆ ಎಷ್ಟು ಮಟ್ಟಿಗೆ ಸ್ಪಂದನೆ ಮಾಡಬೇಕಾಗಿತ್ತು ಸ್ಪಂದನೆ ಮಾಡುವಂಥ ಕೆಲಸವನ್ನು ಎಲ್ಲರೂ ಮಾಡ್ತಾ ಬಂದಿದ್ದಾರೆ. ಆದರೆ ವಿಷಾದನೀಯ ಸಂಗತಿ ಅಂತಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬಂದ ಮೇಲೆ ನಾವು ಇಷ್ಟಲಿಂಗ ಪೂಜೆ ಹೋರಾಟ ಮಾಡಿದ್ವಿ. ಕರ್ನಾಟಕದ ಸುಮಾರು 12 ಜಿಲ್ಲೆಗಳಲ್ಲಿ 9 ತಿಂಗಳ ಕಾಲ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನು, ಯಾವ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಸಂದರ್ಭದಲ್ಲಿ ಸಹ ಅಂಥ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿದ ಸಹ ಬಹುತೇಕ ಎಲ್ಲ ಸಂದರ್ಭದಲ್ಲಿ ಎಲ್ಲಿ ನಮಗೇನು ತೊಂದರೆ ಕೊಟ್ಟಿಲ್ಲ. ದೂರ ಅಂತಂದರೆ ಯಾವಾಗ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು ಮಾತುಕತೆ ಮಾಡಿದ ಮೇಲೆ ಅವ್ರ ಮಾತುಕತೆ ನಮಗೆ ಅವಮಾನವಾಯಿತು, ಅವ್ರ ಮಾತುಕತೆ ಸ್ಪಂದನೆ ಸಿಗಲಿಲ್ಲ, ಅವ್ರ ಮಾತುಕತೆಯಿಂದ ನಮಗೆ ಯಾವುದೇ ಸಮಾಧಾನ ಆಗಲಿಲ್ಲ ಮನಗೊಂಡು ನಮ್ಮ ಬೆಳಗಾವಿ ಜಿಲ್ಲೆ ಬರ್ತಾರೆ, ಬೆಳಗಾವಿ ವಿಧಾನಸೌಧಕ್ಕೆ ಬರ್ತಾರೆ. ನಮ್ಮ ಉತ್ತರ ಕರ್ನಾಟಕ, ನಮ್ಮ ಪಂಚಮಸಾಲಿಗಳು, ನಮ್ಮ ವಿಧಾನಸೌಧ, ನಮ್ಮ ಬೆಳಗಾವಿ, ನಮ್ಮ ಉತ್ತರ ಕರ್ನಾಟಕ, ಇದು ನಮ್ಮ ಹಕ್ಕು. ನಮ್ಮ ಸಮಸ್ಯೆಗಳನ್ನು ಇಲ್ಲೇ ಕೇಳಬೇಕು, ನಮ್ಮ ಪರಿಹಾರಗಳನ್ನು ಇಲ್ಲೇ ಪಡ್ಕೊಳ್ಬೇಕು, ನಮ್ಮ ಹಕ್ಕನ್ನು ಇಲ್ಲೇ ಮಂಡಿಸಬೇಕು, ನಮ್ಮ ನ್ಯಾಯವನ್ನು ಇಲ್ಲೇ ಪಡಿಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿಯೇ ಸುವರ್ಣ ವಿಧಾನಸೌಧ ಕಟ್ಟ್ಯಾರ ಹೊರತು ಉತ್ತರ ಕರ್ನಾಟಕದವರು ಲಿಂಗಾಯತ ಹೋರಾಟ ಮಾಡಲಿಕ್ಕೆ ಹತ್ತಿಕ್ಲಿಕ್ಕೋಸ್ಕರ ಉತ್ತರ ಕಟ್ಕೊಟ್ಟಿಲ್ಲ. ಇವರೆಲ್ಲ ಹಳೆ ಮೈಸೂರು ಭಾಗದವರು, ಇಲ್ಲಿರ್ತಕ್ಕಂಥ ಏನೋ CM ಆಗಿರ್ಬೋದು, DCM ಆಗಿರ್ಬೋದು, ಇವರು ಹಳೆ ಮೈಸೂರು ಭಾಗದವರು. ಉತ್ತರ ಕರ್ನಾಟಕ ಜನಪರ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಕಳೆದ 15 ದಿವಸಗಳಿಂದ ಯಾವಾಗ ನಾವು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದೀವಿ, ಅವತ್ತಿಂದ ಇವತ್ತಿನವರೆಗೂ ನಮ್ಮ ಎಲ್ಲ ಪದಾಧಿಕಾರಿಗಳು ಫೋನ್ ಮಾಡೋದು, ಪೊಲೀಸ್ ಮುಖಾಂತರ ಅರೆಸ್ಟ್ಮೆಂಟ್ ಮಾಡುವಂಥದ್ದು, ನಿಮ್ಮ ವಾಹನದ ನಂಬರ್ ಹೇಳ್ರಿ, ಎಷ್ಟು ಜನ ಬರ್ತೀರ ಅಂತೇಳಿ ಕಳೆದ 1 ವಾರದಿಂದ ಇದನ್ನ ಹತ್ತಿಕ್ಕೊಂದು ಪ್ರಯತ್ನ ಮಾಡೋದು. ಆದ್ರೂ ನಮ್ಮ ಜನ ಯಾವುದೇ ಹೆದರಿಕೆಗೆ ಬಗ್ಲಾರ್ದರೆ, ಯಾವುದೇ ರೀತಿ ಅಂಜಿಕೆ ಬಗ್ಲಾರ್ದು ಧೈರ್ಯವಾಗಿ ಬರ್ಲಿಕ್ಕೆ ಶುರು ಮಾಡೋದು. ಕೊನೆಗೆ ಏನು ಮಾಡಿದ್ರು, ನೀವು ನಡೆಸುವಂಥ ಪ್ರದೇಶವನ್ನು ನಾವು ಯಾವ ಕಾರಣಕ್ಕೂ ಕೊಡೋದಿಲ್ಲ, ಬೇರೆ ಕಡೆ ಮಾಡ್ರಿ, ಅಂದರೆ ಉದ್ದೇಶಪೂರ್ವಕವಾಗಿ ಬೆಳಗಾವಿ ಬಿಟ್ಟು ಮಾಡ್ರಿ ಅಂತೇಳಿ ಅದನ್ನು ಒತ್ತಡಕ್ಕೆ ಪ್ರಯತ್ನ ಮಾಡಿ ನಾವು ಹೇಳಿದ್ವಿ, ನಾವು ಪ್ರಾಮಾಣಿಕ ಹೋರಾಟ ಮಾಡಕತ್ತೀವಿ, ಶಾಂತಿಯಿಂದ ಹೋರಾಟ ಮಾಡ್ತೀವಿ, ನಾವು ಎಲ್ಲಿ ಇರ್ತೀವಿ ಅಲ್ಲೇ ಮಾಡ್ರಿ, ನೀವು ನಮ್ಮ ಮೈಕ್ ಕಸ್ಕೊಡ್ರಿ, ನಮ್ಮ ಚೇರ್ ತೆಗೆದಗ್ರಿ, ನಾವು ಕೊನೆಗೆ ಗುಡರ್ ಹಾಕೊಂಡಾದ್ರೂ ಸಹ ನಾವು ಹೋರಾಟ ಮಾಡ್ತೀವಿ ಅಂತ ಯಾವಾಗ ಖಡಕ್ಕಾಗಿ ಹೇಳಿದ್ವಿ. ಮಧ್ಯಾಹ್ನ ಆಯ್ತು ಮಾಡ್ಕೊಡ್ರಿ ಅಂದ್ರು. ಈ ಸಾಯಂಕಾಲ 4 ಗಂಟೆಯಿಂದ ಏನು ಮಾಡ್ಯಾರಪ್ಪ ಅಂತಂದರೆ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಬರುವಂಥ ವಾಹನಗಳನ್ನು ನಾವು ಒಳಗಡೆ ಬೆಳಗಾಂ ಪ್ರದೇಶಕ್ಕೆ ಬಿಡೋದಿಲ್ಲ, ಸಾರ್ವಜನಿಕ ತೊಂದರೆ ಆಗುತ್ತೆ ಅಂತೇಳಿ. ನೋಡಿ ಸ್ವಾಮಿ, ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಗಿದೆ ಯಾವತ್ತಿಂದ 9ನೇ ತಾರೀಕಿಂದ ಮುಗಿಯೋದು 20 ತಾರೀಕುವರೆಗೂ. 9ನೇ ತಾರೀಕಿಂದ 20ನೇ ತಾರೀಕು ನಡೆಯುವಂಥ ಅಧಿವೇಶನಕ್ಕೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾವುದೇ ವಾಹನಗಳನ್ನು ಬಿಡೋದಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ಕಾರಣ ತಂದರಪ್ಪ ಸರ್ಕಾರ ಅಂತ ಹೇಳ್ತೇವೆ. 9-10 ದಿನ ನಡೆಯುವಂಥ ಅಧಿವೇಶನದಲ್ಲಿ ಕೇವಲ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಬರುವಂಥ ವಾಹನಗಳನ್ನು ಬಿಡೋದಿಲ್ಲ ಅಂತಂದ್ರೆ ನಿಮ್ಮ ಸರ್ಕಾರ ನಮ್ಮ ಸಮುದಾಯದ ಮೇಲೆ ಕನಿಕರ ಇಲ್ಲ, ನಮ್ಮ ಸಮಾಜ ಹಿತವನ್ನು ಕಾಪಾಡಲ್ಲ ಅಂತ ಎದ್ದು ತೋರಿಸುತ್ತೆ. ನಮ್ಮ ಸಮಾಜಕ್ಕೆ ಸಿಗಬೇಕಾಗಿರೋ ಮೀಸಲಾತಿ ಬಗ್ಗೆ ನಿಮ್ಮ ಸರ್ಕಾರಕ್ಕೆ ಯಾವುದೇ ಸ್ಪಂದನೆ ಇಲ್ಲವಂತ ಭಾವನೆ ವ್ಯಕ್ತವಾಗ್ತದೆ. ಒಬ್ಬ ಜಿಲ್ಲಾಧಿಕಾರಿಗಳಾಗಿ ಸರ್ಕಾರ ಹೇಳಿದಂಥ ಮಾತನ್ನು ಕೇಳಿ ಈ ರೀತಿಯಾಗಿ ಹೋರಾಟ ಹತ್ತಿಕ್ಕುವಂತ ಎಷ್ಟು ಮಟ್ಟಿಗೆ ಸರಿ? ಪ್ರಜಾಪ್ರಭುತ್ವ ಕಗ್ಗೋಲಿದು. ನಾವೇನು ಕರ್ನಾಟಕದಲ್ಲಿ ಜೀವನ ಮಾಡ್ತಿದ್ದವೋ ಅಥವಾ ಜಮ್ಮು ಕಾಶ್ಮೀರದಲ್ಲಿ ಜೀವನ ಮಾಡ್ತಿದ್ವೋ ಅಂತ ಅನುಮಾನ ವ್ಯಕ್ತವಾಗ್ತದೆ. ಎಲ್ಲೇ ಒಂದ್ ಕಡೆ ಕರ್ನಾಟಕದಲ್ಲಿ ಒಂದು ರೀತಿ ತುರ್ತು ಪರಿಸ್ಥಿತಿಯನ್ನು ಏರುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಮಾಡಕ್ಕೆ ಇಚ್ಛೆ ಪಡ್ತೀನಿ. ಹಂಗಾಗಿ ವಿಧಾನಸೌಧ ಇಲ್ಲಿ ಯಾಕೆ ಮಾಡಕ್ ಹೋಗ್ತೀರಿ? ಜನರ ಕಷ್ಟಗಳನ್ನ ಕೇಳದಿರ್ತಕ್ಕಂಥ ಜನಪರ ಹೋರಾಟಗಳನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡುವಂತ ನಿಮ್ಮ ಸರ್ಕಾರ ಈ ಸುವರ್ಣ ವಿಧಾನಸೌಧವನ್ನ ಇಲ್ಯಾಕೆ ಮಾಡಕ್ ಹೋಗ್ತೀರಿ? ಕೇವಲ ಟೂರ್ ಮಾಡಕ್ ಬಂದಿರಾ? ಉತ್ತರ ಕರ್ನಾಟಕದ ಕಣ್ಣೀರ್ ಒರ್ಸಕ್ ಬಂದಿರಾ? ನಮ್ಮ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಹೋರಾಟಗಳನ್ನ ಹತ್ತಿಕ್ಕೊಂದು ಪ್ರಯತ್ನ ಮಾಡ್ತೀರಂದ್ರೆ ವಾಹನಗಳನ್ನ ಬಂದ್ ಮಾಡ್ತೀವಪ್ಪ ಅಂದ್ರೆ ಮತ್ತೆ ಜನ ಬಂದು ಹೋರಾಟ ಯಾಕೆ ಮಾಡ್ಬೇಕು? ಅಧಿವೇಶನ ಯಾಕೆ ಮಾಡ್ತೀರ? ಹಂಗಾದ್ರೆ ಬಿಟ್ಬಿಡು, ಅಧಿವೇಶನ ಮಾಡೋದು ಬಿಟ್ಬಿಡ್ರಿ. ಈ ರೀತಿಯಾಗಿರ್ತಕ್ಕಂಥ
ತಂತ್ರಗಾರಿಕೆಯನ್ನ ಕುತಂತ್ರವನ್ನ ಮಾಡುವಂತ ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ. ಅದು ಬ್ರಿಟಿಷ್ ಸರ್ಕಾರವು ಚೆನ್ನಮ್ಮನ ಸಂಸ್ಥಾನವನ್ನ ಇದೇ ರೀತಿ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರಿ. ಇವತ್ತು ಅದೇ ಬ್ರಿಟಿಷರ ಮತ್ತೊಂದು ರೂಪವಾಗಿರ್ತಕ್ಕಂಥ ನಿಮ್ಮ ಸರ್ಕಾರ ಪಂಚಮಸಾಲಿಗೆ ಹೋರಾಟಗಳು ಹತ್ತಿಕ್ಕೊಂದು ಪ್ರಯತ್ನ ಮಾಡುವಂಥದ್ದು ಅದು ಸರಿಯಲ್ಲ. ನಾವು ಶಾಂತಿಯಿಂದ ಹೋರಾಟ ಮಾಡ್ತಾ ಬಂದೇವಿ. 4 ವರ್ಷಗಳ ನಮ್ಮ ಹೋರಾಟ ಇತಿಹಾಸ ಜನಪರವಾಗಿರ್ತಕ್ಕಂಥ ಹೋರಾಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಆಶಯದಲ್ಲೇ ನ್ಯಾಯ ಕೇಳಕತ್ತೀವಿ. ನಿಮಗೆ ಮೀಸಲಾತಿ ಕೊಡಕ್ ಇಷ್ಟ ಇದ್ರೆ ಕೊಡ್ಲಿ, ಇಲ್ಲ ನಮ್ಮ ಕೈಲಿ ಕೊಡಕ್ಕಲ್ಲ ಸ್ಪಷ್ಟವಾಗಿ ಹೇಳ್ಬಿಡ್ರಿ. ಅದು ಹತ್ತಿಕ್ಕುವಂತ ಪ್ರಯತ್ನವನ್ನ, ವಾಹನಗಳು ಬಂದ್ ಮಾಡುವಂತ ಪ್ರಯತ್ನವನ್ನ, ಹಳ್ಳಿಯಾಗಿರ್ತಕ್ಕಂಥ ಸಾಮಾನ್ಯ ಜನರನ್ನ ಕಿರುಕುಳ ಕೊಡೋದು ಪ್ರಯತ್ನವನ್ನ ನಮ್ಮ ಶಾಸಕರುಗಳಿಗೆ ಆಶೆ ಆಮಿಷ ತೋರಿಸಿ ಅವ್ರ ಮುಖಾಂತರವಾಗಿ ಸಮಾಜ ಹೊಡೆಯುವಂತ ಕೆಲಸವನ್ನ ನೀವ್ ಯಾಕೆ ಮಾಡ್ತೀರಿ ಅಂತೇಳಿ ನಾನು ನೇರವಾಗಿ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಕೂಡಲೇ ಜಿಲ್ಲಾಧಿಕಾರಿಗಳು ನೀವು ಹೊರಡಿಸಿರ್ತಕ್ಕಂಥ ಆದೇಶವನ್ನು ವಾಪಸ್ ಪಡೆದೇ ಹೋದ್ರೆ ನಮ್ಮ ಜನರನ್ನ ಕರೆ ಕೊಡ್ತೇನೆ. ಎಲ್ಲಾ ಪಂಚಮಸಾಲಿಗಳು ಜಿಲ್ಲಾಧಿಕಾರಿ ಆದೇಶವನ್ನ ಸುಟ್ಟು ಹಾಕ್ರಿ. ಎಲ್ಲಾ ಪಂಚಮಸಾಲಿಗಳು ದೇವ್ರ ನಿಮಗೆ ಕಾಲ್ ಕೊಟ್ಟೇನೆ, ಎಲ್ಲಿ ನೀವು ಕಾರ್ ತಗೊಂಡ್ಬರ್ತೀರಿ ಅಲ್ಲಿಯೇ ಕಾರ್ಗಳನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡ್ರಿ. ಕಾರ್ಗಳನ್ನ ನಿಲ್ಲಿಸಿ ಅಲ್ಲೇ ಪ್ರತಿಭಟನೆ ಮಾಡ್ರಿ. ಸಾಧ್ಯವಾದ ಅದೇ ಸ್ಥಳದಿಂದ ನಡ್ಕೊಂತ ದೇವ್ರ ನಿಮಗೆ ಭಗವಂತ ಕೈ ಕೊಟ್ಟಾನೆ, ಕಾಲ್ ಕೊಟ್ಟಾನೆ. ಆ ಕಾಲ್ ನಡಿಗೆ ಮೂಲಕವಾಗಿ ಸುವರ್ಣ ವಿಧಾನಸೌಧಕ್ಕೆ ಬಂದು ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡ್ರಿ. 10ನೇ ತಾರೀಕು ಒಂದ್ ವೇಳೆ ಮುತ್ತಿಗೆ ಹಾಕೋದಕ್ಕೂ ತಡೆಗಟ್ಟುವ ಪ್ರಯತ್ನ ಮಾಡಿದ್ರೆ ನಿಮ್ ಜೊತೆ ನಾನು ಸಹ ಸೇರ್ಕೊಂಡು ಸುವರ್ಣ ವಿಧಾನಸೌಧದ ಗೇಟ್ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವಂತ ಸಂದರ್ಭ ಬರುತ್ತೆ ಅನ್ನುವಂತ ಎಚ್ಚರಿಕೆ ಮಾತನ್ನ ನಾನು ಸರ್ಕಾರಕ್ಕೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ತಾಳ್ಮೆಯನ್ನ, ನಮ್ಮ ಸಹನೆಯನ್ನ ಪರೀಕ್ಷೆ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಮತಗಳಿಂದ ನಿಮ್ ಸರ್ಕಾರ ಬಂದೈತಿ. ಇವತ್ತು ಲಿಂಗಾಯತರು ಓಟ್ ಹಾಕ್ಯಾರಪ್ಪ ಅಂತಂದ್ರೆ ನೀವೇನೋ ಬಹಳ ದೊಡ್ಡ ಗಣಾಂಧರಿ ಕೆಲಸ ಮಾಡ್ತಿದ್ದ ಓಟ್ ಹಾಕಿಲ್ಲ. ಇಂದಿನ ಸರ್ಕಾರ ಕೊಡಬೇಕಾಗಿರ್ತಕ್ಕ ಮೀಸಲಾತಿಯನ್ನ ಸಮಯಕ್ಕೆ ಸರಿಯಾಗಿ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ನಾನು 3 ತಿಂಗಳು ಸತ್ಯಾಗ್ರಹ ಕುಂತಕ್ಕೆ ನೊಂದುಕೊಂಡು ನಮ್ಮ ಜನ ನೀವಾದ್ರೂ ಕೊಡ್ತೀರಿ. ನಿಮ್ ಒಳಗಿರ್ತಕ್ಕಂಥ ಶಾಸಕರು ಕೊಟ್ಟಂತ ಭರವಸೆ ಆಸೆಗೆ ನಮ್ ಜನ ನಿಮಗೆ ಮತಗಳ ಭಿಕ್ಷೆ ಕೊಟ್ಟಿದ್ದಾರೆ. ಆ ಮತಗಳ ಭಿಕ್ಷೆ ಕೊಡ್ಕೊಂಡು ನಮ್ಮ ಹಿತವನ್ನ ಕಾಪಾಡೋದು ಪ್ರಯತ್ನ ಮಾಡಿ ಹೊರತು ಹತ್ತಿಕ್ಕೊಂದು ಪ್ರಯತ್ನವನ್ನ, ತೊಂದರೆ ಕೊಡೋದು ಪ್ರಯತ್ನವನ್ನ, ಅರೆಸ್ಟ್ಮೆಂಟ್ ಮಾಡೋ ಪ್ರಯತ್ನವನ್ನ ಸರ್ಕಾರ ಮಾಡಬಾರ್ದು. ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇಚ್ಛೆ ಪಡ್ತೀನಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೆ ಪ್ರತಿಭಟನೆ ಮಾಡುವಂತ ಅವಕಾಶ ಇದೆ. ನಾವು ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಕೊಡೋ ಪ್ರಯತ್ನ ಮಾಡ್ತಾ ಇಲ್ಲ. ನಮ್ಮ ವಾಹನಗಳಿಗೆ ನಿಮ್ ಟ್ಯಾಕ್ಟರ್ಗಳು ಬರ್ಲಿಕ್ಕೆ ಟ್ರಾಫಿಕ್ ಜಾಮ್ ತೊಂದರೆ ಆದ್ರೆ ಟ್ಯಾಕ್ಟರ್ಗಳ ಬಗ್ಗೆ ನೀವು ಬೇಕಾದ್ರೆ ಕ್ರಮ ತೆಗೆದುಕೊಳ್ರಿ, ನಾವು ಅದಕ್ಕೇನು ಡೋಂಟ್ ಕೇರ್ ಅಂತೇವಿ. ಆದ್ರೆ ಜನ ಬರುವಂತ ವಾಹನಗಳನ್ನ ಒಳಗಡೆ ಬಿಡಲ್ಲ ಅಂತ ಹೇಳ್ತಾರಪ್ಪ ಅಂದ್ರೆ ಇದು ಎಷ್ಟು ಮಟ್ಟಿಗೆ ನ್ಯಾಯ? ಹಾಗಾದ್ರೆ ಜಿಲ್ಲಾಧಿಕಾರಿಗಳು ಏನು ಬೆಳಗಾವಿಯಲ್ಲಿ ನೀವು ಆದೇಶ ಮಾಡಕತ್ತೀರೋ ಅಥವಾ ನೀವು ಪ್ರೀತಿ ಇರ್ತಕ್ಕಂಥ ಜಮ್ಮು ಕಾಶ್ಮೀರದಲ್ಲಿ ಆದೇಶ ಮಾಡ್ಕೊಂತ ಅನುಮಾನ ವ್ಯಕ್ತವಾಗ್ತದೆ. ಅದಕ್ಕೋಸ್ಕರವಾಗಿ ಎಲ್ಲೇ ಒಂದ್ ಕಡೆ ಸರ್ಕಾರ ನಮ್ಮ ಮೇಲೆ ತುರ್ತು ಪರಿಸ್ಥಿತಿಯನ್ನ, ಅಘೋಷಿತ ತುರ್ತು ಪರಿಸ್ಥಿತಿಯನ್ನ ಏರ್ತಿದ್ದೇನೋ ಅಂತ ಅನುಮಾನ ವ್ಯಕ್ತವಾಗ್ತದೆ. ಈ ದೃಷ್ಟಿಯಿಂದ ನಮ್ಮೆಲ್ಲಾ ಪಂಚಮಸಾಲಿಗಳಿಗೆ ಇಚ್ಛೆ ಪಡ್ತೀನಿ, ಯಾವುದೇ ಆದೇಶ ಏನೇ ಇರಲಿ, ಎಲ್ಲಿ ನಿಮ್ಮ ವಾಹನಗಳನ್ನು ತಡೆಯುವಂತ ಪ್ರಯತ್ನ ಮಾಡ್ತಾರೋ ಅಲ್ಲಿ ವಾಹನವನ್ನು ಅಲ್ಲೇ ನಿಲ್ಲಿಸಿ ಪ್ರತಿಭಟನೆ ಮಾಡ್ರಿ. ಅಲ್ಲಿಂದ ನೇರವಾಗಿ ಸುವರ್ಣ ವಿಧಾನಸೌಧಕ್ಕೆ ಬರುವಂತ ಪ್ರಯತ್ನ ಮಾಡ್ರಿ. ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿರ್ತಕ್ಕಂಥ ಟೊಯೋಟೋ ಶೋರೂಮದಲ್ಲಿ ಹಿಂಬಾಲಿರ್ತಕ್ಕಂಥ ಪ್ರದೇಶದಲ್ಲಿ ನಾವೆಲ್ಲ ಕೂಡೋಣ. ಅಲ್ಲಿ ಕೂತ್ಕೊಂಡು ಅಲ್ಲಿಂದ ಸುವರ್ಣ ವಿಧಾನಸೌಧಕ್ಕೆ ನೇರವಾಗಿ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡೋಣ. ಒಂದ್ ವೇಳೆ ಮುತ್ತಿಗೆ ಹಾಕ್ಲಿಕ್ಕೂ ತಡೆ ಹೊಡೋ ಪ್ರಯತ್ನ ಮಾಡಿದ್ರೆ ನಿಮ್ಮ ಜೊತೆಲೇ ನಾನು ಸಹ ಕೂತ್ಕೊಂಡು ವಿಧಾನಸೌಧ ಗೇಟ್ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಳ್ತೀನಿ ಅಂತ ಎಚ್ಚರಿಕೆ ಮಾತಲಿಕ್ಕೆ ಇಚ್ಛೆ ಪಡ್ತೀನಿ. ಆ ಕಾರಣಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಹೊರಡಿಸಿರ್ತಕ್ಕಂಥ ಆದೇಶನ ವಾಪಸ್ ಪಡ್ಕೊಳ್ಬೇಕು. ವಾಪಸ್ ಪಡ್ಕೊಂಡು ಶಾಂತಿಯಿಂದ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಪಡಬೇಕು. ನಮ್ಮ ಸಮಾಜ ಯಾವತ್ತು ಶಾಂತಿಗೆ ಬದ್ಧ ಐತಿ, ಯಾವತ್ತು ಸಂಧಾನಕ್ಕೆ ಬದ್ಧ ಐತಿ. ಸಂಧಾನ ಶಾಂತಿಗೂ ನೀವೇನಾದ್ರು ಅವಕಾಶ ಕೊಡದೆ ಹೋದ್ರೆ ನಾವು ಕ್ರಾಂತಿ ಮಾಡಕ್ಕೆ ಸಿದ್ಧರಿದ್ದೀವಿ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಕ್ ಹೋಗ್ಬೇಡ್ರಿ. ನ್ಯಾಯಯುತವಂತ ಹೋರಾಟ ಹತ್ತಿಕ್ಕೋ ಪ್ರಯತ್ನವನ್ನ ಸರ್ಕಾರ ಮಾಡಬಾರ್ದು ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನೇರ ಗಳಿಕೆ ಚಕ್ಕರಕ್ಕೆ ಬರ್ತೇನೆ.